ಇಂಜನ್ ಟಚ್ ಆಯ್ತು. Struggle of off-roading. Number plate is there. Off ಇದೆಯಲ್ಲ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ನಮ್ಮ ಫಾಲೋಯಿಂಗ್ ಗೈಸ್ ಯೂಟ್ಯೂಬ್ ಚಾನಲ್. ಸೊ ಭಾಳ ಟೈಮ್ ಆಯಿತು ಎಲ್ಲರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ನಿ, ಆದರೆ ಅಲ್ಲಿ ಹೋಗೋಕ್ಕಾಗೋದಾಗಿತ್ತು, ಕೆಲಸ ಹೆಚ್ಚಿತ್ತು, ಸ್ವಲ್ಪ ಪ್ರಾಜೆಕ್ಟ್ ಬ್ಯುಸಿ ಆಗಿದ್ನಿ. ಅದಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಹೋಗೋಕ್ಕಾಗ್ತಿರ್ಕಿಲ್ಲ. ಇವಾಗ ಹೋಗೋನು ಲಾಂಗ್ ವೀಕೆಂಡ್ ಅಂತ ಫಿಕ್ಸ್ ಮಾಡೀನಿ. ನೋಡ್ರಿ ಒಂದು ರಾಯಲ್ ಎನ್ಫೀಲ್ಡ್ ಗ್ರೂಪ್ ಐತಿ ಜಯನಗರದ್ದು, ನಾ ಬೈಕ್ ತೊಗೊಂಡಿದ್ದ ಪ್ಲೇಸು. ಅವ್ರ ಮೆಸೇಜ್ ಬಂದಿತ್ತು ಟ್ರಿಪ್ ಆರ್ಗನೈಸ್ ಮಾಡ್ತಾರೆ ಅಂತ ಹೇಳಿ. ಸೊ ಪ್ಲೇಸ್ ಹೆಸರು ಕೊಡ್ಲಾನಿ ದೊಡ್ಡಿ ಫಾಲ್ಸ್ ಅಂತ ಐತಿ. ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಒಂದು ಸೈಡು, 2 ಕೋರ್ಸ್ ಒಂದು 160-170 ಕಿಲೋಮೀಟ್ರ್ ಹೋಗ್ಬೋದು. ಹೋಗೋಬರೋ ರೂಟ್ ಮೇಲೆ ಡಿಪೆಂಡ್ ಇದೆ, ರೂಟ್ ಚೇಂಜ್ ಆದರೆ ಚೇಂಜ್ ಆಗ್ಬೋದು. ಸೊ ಅದ್ರ ಮೇಲೆ ಡಿಪೆಂಡ್ ಐತಿ. ಸೊ ಹೋಗೋಣ ಇವತ್ತು, ನೋಡೋಣ ಹೇಗೈತಿ ಫಾಲ್ಸು. ನೀರು ಐತಿಲ್ಲ ಅದು ಗೊತ್ತಿಲ್ಲ, ಬಿಸಿಲು ನಡೆದೈತಿ, ಹೆವಿ ಬಿಸಿಲು, ಏನೈತಿ ನಿಮ್ಗೆ ಗೊತ್ತಿಲ್ಲ. ಮ್ಯಾಲಿಂದ ಆಫ್ ರೋಡಿಂಗ್ ಆದರೆ ಇನ್ನೂ ಸ್ವಲ್ಪ ಚಲೋ ಐತಿ. ಆಫ್ ರೋಡಿಂಗ್ ಆದ್ರೆ ಆಗ್ಬೋದು. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಹೋಗೋಣ, ಹೇಗಿದೆ ನೋಡೋಣ, ಸ್ಟಾರ್ಟ್ ಮಾಡೋಣ. ಸೊ ರೈಡಿಂಗ್ ಗೇರ್ಸ್ ಎಲ್ಲ ರೆಡಿ ಇದೆ, ಹಾಕೊತೀನಿ, ಸ್ಟಾರ್ಟ್ ಮಾಡ್ತೀನಿ, ಎಲ್ಲ ತೋರಿಸ್ತೀನಿ, ನಡ್ರಿ ನೋಡೋಣ. ಸೊ ಗೈಸ್ ರೆಡಿ ಆದ್ವಿ. ಇದು ನನ್ನ ಜಾಕೆಟು, ಇದು ನಾನು. ಸ್ಟಾರ್ಟ್ ಮಾಡೋಣ. ತುಂಬ ಎಕ್ಸೈಟೆಡ್ ಇದ್ದೀನಿ, ಹೆಂಗಾಗ್ತಿದೆ ಏನಾಗ್ತಿದೆ ಏನೂ ಗೊತ್ತಿಲ್ಲ. ಇವ್ರ ಗ್ರೂಪ್ ಜೊತೆ ಫಸ್ಟ್ ಟೈಮ್ ರೈಡ್ ಹೋಗ್ತಿದ್ದೀನಿ. ರಿವ್ಯೂ ಎಲ್ಲ ಚಲೋ ಐತಿ, ಎಲ್ಲ ಕೇಳಿದ್ನಿ, ಎಲ್ಲ ಬೆಸ್ಟ್ ಐತೆ ಅಂತ ಹೇಳ್ತಾರೋ. ಎಕ್ಸ್ಪೀರಿಯನ್ಸು ಚಲೋ ಐತಿ. ಪಾಸ್ಟ್ ಫೋಟೋಸು ನೋಡಿದ್ದೆ. ಲಾಸ್ಟ್ ಟೈಮ್ ಒಂದು ರೈಡ್ ಹೋಗಿದ್ದೆ, ಆದರೆ ಪಾಸಿಬಲ್ ಆಗಿಲ್ಲ. ಸೊ ಇದೆ ಅದಕ್ಕೆ ಫಸ್ಟ್ ರೈಡು. ನೋಡೋಣ ಹೆಂಗಾಗ್ತೈತಿ, ಎಕ್ಸೈಟೆಡು. 5:45 ಮೀಟಪ್ ಮಾಡಿಟ್ಟಾರ ಅಂತ. ಅದನ್ನು ಮೀಟಪ್ ಆಗಿ ಅಲ್ಲಿಂದ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ನಡಿಕೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಮಾಡಿಬಿಡ್ತೀವಿ. ಸೊ ನಡಿ ಸ್ಟಾರ್ಟ್ ಮಾಡೋಣ. ಹೊಸ ಜಾಕೆಟು ಹಾಕೊಂಡು ಒಂದ್ಸಲ ಚಲೋ ಅನಿಸ್ತಿದೆ, ಬನ್ನಿ ನೋಡೋಣ. ಬೈಕ್ ನಮ್ಮ ಪಾರ್ಕಿಂಗಲ್ಲಿದೆ, ಲಿಫ್ಟಲ್ಲಿದೆ, ಪಾರ್ಕಿಂಗ್ ಹೋಗ್ತೀನಿ. ಹೆವಿಲಿ ಎಕ್ಸೈಟೆಡ್ ಇದ್ದೀನಿ, ನೋಡೋಣ ಹೇಗೆ ಪೈಲ ರೈಡ್ ಇವ್ರ ಜೊತೆ. ಆದರೆ ಇದು ನಾವು ಹೋಗೋದು ವಾಟರ್ ಫಾಲ್ಸು. ನೀರು ಎಷ್ಟಿದೆ ಏನಿದೆ ಗ್ಯಾರಂಟಿ ಇಲ್ಲ. ಒಬ್ಬನು ಫ್ರೆಂಡ್ ಹೋಗಿದ್ದಂತಲ್ಲಿ, ಅವನು ಹೇಳ್ತಿದ್ದ ಒಂದು 25 ದಿನ ಹಿಂದೆ ಹೋಗಿದ್ದ, ಅವನು 25 ದಿನ ನೀರಿದ್ದಂತೆ. ಸೊ ನಂದು ನೋಡೋಣ. ಅಲ್ಲಿ ನೋಡಿ ಬಾಯ್ಸ್, ನಮ್ಮ ಬೈಕ್ ನಿಂತಿದೆ, ನಮ್ಮ ಬಗೀರ ರಾಜಾ ಬ್ರೌನ್ ಹಿಮಾಲಯನ್ ಮೈ ಸ್ಟಾರ್. ಐದು ಮೀಟರ್ ಪಾಯಿಂಟ್ ಸೆಟ್ ಮಾಡಿದ್ದಾರೆ ಅವರು. ಅಂದ್ರೆ ಈಗ ನಾ 5:40 ಮುಟ್ಬೇಕು, ನಂಗೆ ಜಯನಗರ ಮುಟ್ಬೇಕಂತ ಹೇಳಿದಾರೆ ಅವ್ರಿಗೆ. ಆ ಲೆಕ್ಕದ ಪ್ರಕಾರ ಈಗ 5 ತೆಗೈತಿ ಅಂದ್ರೆ ನಂಗೆ 35 ನಿಮಿಷದಲ್ಲಿ ಮುಟ್ಬೇಕೀಗ. ನಡಕ್ಕೆ ನೋಡ್ರೆ ರೋಡೆಲ್ಲ ಬಂದ್ ಮಾಡಿದಾರು, ಬ್ರಿಡ್ಜೆಲ್ಲ ಅದೆಲ್ಲ ಸರ್ವಿಸ್ ರೋಡ್ ತೊಗೊಂಡು ಗಲ್ಲೆಗಿದ್ದು ಹೋಗ್ಬೇಕು. ನಾ ಈಗ ಲೇಟ್ ಆಕೈತಂದ್ರೆ ಪ್ರಾಬ್ಲಮ್ ಆಕೈತಿ. ಈಗ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ 10 ನಿಮಿಷ ಲೇಟ್ ಆಗಿದೆ ಅಂತ ಹೇಳಿ. ಅದನ್ನು ನೋಡೋಣ ಹೆಂಗೆ ಆಕೈತಿ. ಅಲ್ಲಿ ಮುಟ್ಟ ಲೊಕೇಶನ್ ಮೇಲೆ. ಸೊ ಇದೇ ಲೊಕೇಶನ್ ಸ್ಟಾರ್ಟ್ ಆಗೋದಿದೆ, ಜಯನಗರ ಬ್ಯಾಂಕ್ ಸ್ಟೋರು. ಸೊ ಇದೆ ಜಯನಗರ ಬ್ಯಾಂಕ್ ಸ್ಟೋರು, ಎಲ್ಲ ಫೀಲ್ಡ್ ಇದೆ. ಹಿಮಾಲಯನು, ಓಲ್ಡ್ ಹಿಮಾಲಯನು, ಹೊಸ ಗೊರಿಲ್ಲ, ಓಲ್ಡ್ ಹಿಮಾಲಯನ್ಸ್ ಎಲ್ಲ ಹಿಮಾಲಯನ್ಸ್ ಇದೆ. ಆಲ್ಮೋಸ್ಟು 112 ಬೈಕ್ಸ್ ಇದೆ. ಸೊ ಇದು ನಮ್ಮ ಗೊರಿಲ್ಲ 450 ನೋಡ್ರಿ. ಇದು ನಂಗೆ ಅನ್ಸಬಿಟ್ಟು ಹಿಮಾಲಯನ್ ಮ್ಯಾಲಿಂದ ಕೆಳಗೆ ಒತ್ತಿದಾರು, ಸೈಡಿಂದ ಜಗ್ಗಿದಾರು. ಅದ್ರ ನೋಡೋಕೆ ಕಲರ್ ಚಲೋ ಐತಿ, ಓಡ್ಸೋ ಪರ್ಫಾರ್ಮೆನ್ಸು ಚಲೋ ಐತಿ. ನೋಡೋಣ ನಾವು ಒಂದು ಸ್ವಲ್ಪ ಪಾಸಿಬಲ್ ಆಗಿ ಟೆಸ್ಟ್ ಮಾಡಿ ನೋಡೋಣ ನಮ್ಮ ಮುಂದೆ. ಸೊ
ಗೈಸ್ ಅವರು ವೈಟ್ ಬೈಕ್ಲಿದ್ದಾರಲ್ಲ ಅವರು ಗಜನ್ ಅವರೇ ಲೀಡ್ ಮಾಡ್ತಾರೆ, ಅವರೇ ಮಾರ್ಷಲ್ ಟೀಮದು. ಇನ್ನು ತೇಜಸ್ ಬರ್ತಾರೆ, ಅವ್ರಿಗೆ ಕ್ಯಾಮೆರಾ ಬ್ಯಾಟ್ರಿ ಎಲ್ಲ ತೊಗೊಳಕ್ಕೆ ಹೋಗಿದ್ದಾರೆ. ಸೊ ಅವ್ರದ್ದು ವೇಟ್ ಮಾಡ್ತೀವಿ, ಒಂದು ಸಾವಿರ ಬಂದರೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ನೋಡಿರಿ ರೈಡ್ ಸ್ಟಾರ್ಟ್ ಮಾಡೋಣ, ಬಂದಿರ್ತೀವಿ ಸೈಡು. ಬೆಳಗಾಯಿತು, ರಾತ್ರಿ ಮುಗೀತು. ಆಫ್ ರೋಡಿಗೆ ನಾವು ಎಲ್ಲಿ ಹೋಗದೇ ಇರಲಿ, ಬೆಂಗಳೂರು ರೂಟ್ಸಾಗ ಗಾಡಿ ಓಡಿಸಿದ್ರೆ ಸಾಕು. ಆಫ್ ರೋಡಿಗೆಲ್ಲ ಎಲ್ಲಿ ಆಗಿ ಹೋಗ್ತೈತಿ, ಒಂದು ರೋಡ್ ಬರೋಬ್ಬರ ಇರಂಗಿಲ್ಲ. ಇಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಖಡ್ಡ ತೆಗಿರ್ತೈತಿ, ನೀರು ತುಂಬಿರ್ತೈತಿ. ಮಳೆ ಬರೋಂಗೆ ಆಗತ್ತೆ ಅನ್ಸೈತಿ. ಮಳೆ ಅಷ್ಟು ಬರಬಾರ್ದು, ಮಳೆ ಬಂದ್ರೆ ಅಷ್ಟು ಚಿಕ್ಕೋತೀವಿ ತ್ರಾಸು. ಐ ಹೋಪ್ ಮಳೆ ಅಷ್ಟು ಬರಬಾರ್ದು ಅಂತ ಹೇಳಿ. ಬಾಕಿ ಸೀರಿದಾಗ ಚೆಕ್ ಮಾಡಿದ್ನಿ, ವೆದರ್ ಫೋರ್ಕಾಸ್ಟು ತೋರಿಸಿತ್ತು. ಬಾಕಿ ವೆದರ್ ಚೆಕ್ ಮಾಡಿದ್ನಿ, ಏನು ಪ್ರಾಬ್ಲಮ್ ಬರೀ ಅನಿಸಿರ್ಕಿಲ್ಲ. ಆದರೆ ಅದು ಬೆಂಗಳೂರಾಗ ಚೆಕ್ ಮಾಡಿದ್ದೀನಿ, ಹೊರಗಿನ ಮರ್ತಿದ್ನಿ ಚೆಕ್ ಮಾಡೋದು. ಈಗ ಏನೈತೆ ದೇವ್ರ ಮೇಲೆ ಬಿಟ್ಟಿದ್ದು ನೋಡೋಣ. ಮಳೆ ಬಂತು ಮಾನ್ಸೂನ್ ರೈಡ್ ಅಂತ ಹೋಗೋದು, ಮಳೆ ಬಂದಿಲ್ಲ ಸಮ್ಮರ್ ರೈಡ್ ಅಂತ ಹೋಗೋದು ಮುಂದೆ. ಗ್ರೇಟ್ ಮಾಡಾಕಿದಂಗೆ ಅನ್ಸಾಯ್ತು. ಮುಂದೆ ಗೊತ್ತಿಲ್ಲ ಹೆಂಗೆ ಹಾಕಿದೆ ಅಂತ ಹೇಳಿ ನೋಡಬೇಕು. ಐ ಹೋಪ್ ಮಳೆ ಅಷ್ಟು ಬರಬಾರ್ದು. ಬಂದರೆ ರೈನ್ ವೇರ್ಸ್ ಹಾಕ್ಕೊಳ್ಳೋದು, ಬ್ಯಾಗ್ದಾಗ ರೈನ್ ಜಾಕೆಟ್ ತೊಗೊಂಬಂದೇನಿ. ನೋಡೋಣ ಹೆಂಗೆ ಹಾಕೈತಿ, ಏನು ಪ್ರಾಬ್ಲಮ್ ಇಲ್ಲ. ಏನು ವಿಚಾರ ಮಾಡಿದ್ದು ಆಗಬಾರ್ದು ಅಂಥೇಳಿ ಅದಾಯ್ತು ನೋಡು. ಮಳೆ ಸ್ಟಾರ್ಟ್ ಆಯಿತು, ಹನಿ ಬರಾಕತ್ತು. ನೋಡೋಣ ಮುಂದೆ ನಿಂತು ರೈನ್ ವೇರ್ಸ್ ಹಾಕೊಳ್ಳೋಣ ಹೆಂಗೇನು ಅಂಥೇಳಿ ಮುಂದೆ. ಮಳೆ ಸ್ಟಾರ್ಟ್ ಆಗಿದೆ, ಅಲ್ಲಿ ವೇಟಿಂಗ್ ಮಾಡ್ತಿದ್ದೀವಿ. ಸೊ ಎಲ್ಲಿದ್ದೀವಿ, ಯಾವುದೋ ಶಿವಸಾಗರ್ ದಿವಸ ಕ್ಯಾಂಪ್ ಅಂತೆ. ಇನ್ನು ಮುಂದೆ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಇದು ಮಾಡೋಲ್ಲ ತೋರಿಸ್ತೀನಿ ಮುಂದೆಲ್ಲ. ಕಾರ್ಮ ನಂಗೆ ಅನ್ಸಿತ್ತು ಬ್ಯಾಗ್ದಾಗ ಇಟ್ಟಿದ್ದೀನಿ ರೇನ್ಕೋಟ್ ನೋಡ್ರಿ, ಬ್ಯಾಗ್ದಾಗಿಲ್ಲ ರೈನ್ ವೇರ್ಸ್ ನಂದು. ಸೊ ನಮ್ಮ ಟೀಮು ಇವ್ರ ಜೊತೆ ಬಂದಿದ್ದಲ್ಲ. ಮಳೆ ಇನ್ನೂ ಇದೆ, ಮಳೆ ಇನ್ನೂ ಕಮ್ಮಿ ಆಗಿಲ್ಲ. ಆದರೆ ಸ್ಟಾರ್ಟ್ ಮಾಡ್ತೀವಿ, ಮುಂದೆ ವೇಟ್ ಮಾಡ್ತೀವಿ. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಮುಂದೆ ಎನ್ವೈರ್ಮೆಂಟು ಸರಿ ಕ್ಲೌಡ್ ಇದೆ. ಸೊ ಐ ಥಿಂಕ್ ವಿ ಕ್ಯಾನ್ ಪ್ರೊಸೀಡ್ without having any problem. ವೈಸರ್ ಮೇಲೆ ವಾಟರ್ ಪ್ರೂಫಿಂಗ್ ಮಾಡಿಸಿ ಬರ್ತಿದ್ದೆ, ವಾಟರ್ ಪ್ರೂಫ್ ಶೀಟ್ ಹಾಕಿಲ್ಲ. ನೋಡೋಣ, ಅಷ್ಟೇನು ಇಂಪ್ಯಾಕ್ಟ್ ಬಂದಿಲ್ಲ. ಹಾಫ್ ವೈಸರ್ ಹಾಕಿದ್ದೀನಿ, ಹಾಫ್ ಇಟ್ಟಿದ್ದೀನಿ. ಸೊ ವಿಷನ್ ಕ್ಲಿಯರ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಫಾಗ್ ಇಲ್ಲ, ಏನಿಲ್ಲ. ಹಂಗೂ ಮಳೆ ಕಮ್ಮಿ ಆಯಿತು, ಏನು ಪ್ರಾಬ್ಲಮ್ ಇಲ್ಲ. ಮಜಾಕ್ ಬರುತ್ತೆ ನೋಡ್ಸಾಕ. ಆರಾಮ್ 100 ಪ್ಲಸ್ ಸ್ಪೀಡ್ ಮಾಡ್ತೀನಿ. ಈಗ 100 ಸ್ಪೀಡ್ ಮೇಲೆ ಕ್ರೂಸ್ ಮಾಡೋ ರೀಸನ್ ಏನಂದ್ರೆ ನನ್ನ ಟೀಮ್ ಪೂರ ಮುಂದೋಗಿದ್ದು, ನಾ ಹಿಂದೆ ಉಳಿದ್ನಿ. ಇನ್ನೂ 2-3 ಮಂದಿ
ಹಿಂದೆ ಉಳಿದಾರು ಅದ್ರ ಭಾಳ ಹಿಂದೆ ಉಳಿದಾರು ಲೈನಲ್ಲಿ ಹೋಗಿ ಮಾಡ್ಕೊಂಡಿಲ್ಲ. ಮಿಸ್ ಆಗಬಾರ್ದು, ಮ್ಯಾಕ್ಸ್ ಸ್ಪೀಡ್ ಮೇಲೆ ಹೋಗ್ತೇನೆ, ಅವ್ರು ಹೋಗ್ತೇನೆ. ಇದು ಎರಡನೇ ಸಲ ನಾನು ಟೀಮ್ ಇದೆ ಹೋಗ್ತೀನಿ. ಫಸ್ಟ್ ಟೈಮ್ ಟೀಮಲ್ಲಿ ಬಂದೇನೆ, ಎಕ್ಸ್ಪೀರಿಯನ್ಸ್ ಚಲೋ ಐತಿ. ಸೊ ಹ್ಯಾಬಿಟ್ ಇಲ್ಲ ಗ್ರೂಪ್ ಜೊತೆ ಇರೋದು. ಹೆಂಗೆ ಸ್ಪೀಡ್ ಹೊಸ ಹೆಚ್ಚಾಗ್ತೈತಿ, ಹೊಸ ಕಮ್ಮಿ ಆಗ್ತೈತಿ. ಇನ್ಫ್ಯಾಕ್ಟ್ ಈ ಕೇಸಾಗಾರೆ ಕಮ್ಮಿನೇ ಐತಿ ಸ್ಪೀಡು. ಕ್ಯಾಚ್ ಆಗಬೇಕು. ಹೋಗ್ತಾ ಇದ್ದೀನಿ, ಬರೋಣ. ಆಯ್ತು, ಈಗ ಆಲ್ಮೋಸ್ಟ್ ಒಂದು 5 ನಿಮಿಷ ಆಯಿತು. ಪಾರ್ ಮಾಡಿದ್ದೆ. ಒಂದು 2 ಕಿಲೋಮೀಟ್ರ್ ಹೆಚ್ಚಾಯಿತು. ಇನ್ನೂ ಮಟ್ಟ ಅಲ್ಲಿ ಕಾಣ್ತಿಲ್ಲ. ದೂರದಾಗ ಒಂದು ಮಾಲ್ ಕಂಡಿದ್ದು ನನಗೂ ಬಹದ್ದೂರ್ ಇತ್ತು. ಅದು ಕ್ಯಾಚ್ ಮಾಡಿದ್ರೆ ಅದಕ್ಕೆ ಬಹದ್ದೂರ್ ಇತ್ತು, ನಾನು ಆಗಲಿಲ್ಲ. ಇನ್ನೂ ಮುಂದೆ ಇದ್ದಾರೆ ಅವರು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಹಿಂದಿನೂ ಇದ್ದಾರೆ. ಎಸ್ಲೋ ಆದರೂ ನಾನು ಹೋಗ್ಬೋದು. ಆದರೆ ಐ ಡೋಂಟ್ ಥಿಂಕ್ ನನಗೆ ಇರಬೇಕಾಗ್ತದೆ ಅಂಥೇಳಿ. ಯಾಕಂದರೆ ಸ್ಟ್ರೇಟ್ ರೂಟೇ ಹೋಗೋದಿದೆ. ಪ್ರಾಬ್ಲಮ್ ಇಲ್ಲ, ಸ್ಟ್ರೇಟ್ ರೂಟಲ್ಲಿ ಸಿಗ್ತಾರೆ. ಕ್ಯಾಚ್ ಆಗ್ತಾನೆ ಇಲ್ಲ, ಎಲ್ಲ ಸ್ಪೀಡಲ್ಲಿ ಕಂಟಿನ್ಯೂ ಮಾಡ್ತಾರೆ. ಲಾಸ್ಟಿಗಪ್ಪ ಅಂತಂದ್ರೆ ಟೀಮ್ ಸಿಕ್ಕಿತ್ತು. ಸಿಕ್ಕಿದ್ರೆ ಮುಂದೆ ಬರ್ತಿದ್ರು. ನನಗೆ ಸ್ಲೋ ಆಗಿತ್ತು. ಹಿಂದೆ ತೇಜಸ್ ಅವ್ರು ಬಂದರು, ಗುರಿಲ್ಲ ನೋಡು ನೋಡಿದೆ. ಸೊ ಅದೇ ಈಗ ಇಲ್ಲಿ ಮುಂದೆ ಅದೇ ನಾಷ್ಟ ಮಾಡಕ್ಕೆ ಇರ್ಬೇಕೈತಿ. ನಾಷ್ಟ ಮಾಡ್ತೇವೆ. ಇಲ್ಲಿ ಕನಕಪುರದಾಗ ಯಾವುದೋ ಒಂದು ಚಲೋ ಪ್ಲೇಸ್ ಐತೆ ಅಂತ, ಫೇಮಸ್ ಐತಿ. ನೋಡೋಣ ಏನೇನೈತಿ, ಹೆಂಗೈತಿ ಅಂತ ಹೇಳಿ ವಿಡಿಯೋ ಮಾಡಕ್ಕೆ ಫಸ್ಟ್ ವಿಡಿಯೋ ಮಾಡೋಣ. ಸೊ ಬ್ರೇಕ್ಫಾಸ್ಟ್ ಮುಂತಿದ್ದೀವಿ. ಯಾವ ಪ್ಲೇಸು ಎಲ್ಲಿದೆ ನೋಡಬೇಕು. ಯಾವುದಿದೆ? ಕನಕಪುರದ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಸೊ ಲಾಸ್ಟ್ ಓದಿದ್ದೆ, ನಾನೇ ಲಾಸ್ಟ್ ಅಂತೇಳಿ. ಆಮೇಲೆ ಬರೋದು ಯಾರು ರೈಡರ್ ಇದ್ದಾರೆ, ಹಿಮಾಲಯದವರು ಹಳೆಯ ಮಾಡಿದ್ರು, ಅವ್ರಿನ್ನೂ ಹಿಂದೆ ಉಳಿದ್ರಂತೆ. ನೋಡ್ಬೇಕಪ್ಪ ಹೆಂಗೆ ಬ್ರೇಕ್ಫಾಸ್ಟ್ ಇಷ್ಟು. ಬ್ರೇಕ್ಫಾಸ್ಟ್ ಆಯ್ತು. ನನಗೆ ಅನ್ಸಿದ್ದು ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಹೇಳಿ. ನೋಡ್ರಿ ವಿಡಿಯೋ ರೆಕಾರ್ಡ್ ಆಗೋದು ಆಗಲಿಂದ ಮಾತಾಡಿ ಸೊ ನಾಷ್ಟ ಆಯಿತು. ರೆಸ್ಟೋರೆಂಟಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಕೊಟ್ಟಿಲ್ಲ. ಏನಿಲ್ಲ, ಮಸಾಲೆ ದೋಸೆ ಚಲೋ ಇತ್ತು, ಅದನ್ನು ಬಾಯ್ಲ್ ಇತ್ತು ಹತ್ತು. ಬಾಕಿ ಕಾಫಿ ಎಷ್ಟು ಕುಡಿದ್ವಿ. ಕಾಫಿ ಕುಡಿದು ಹೊರಗೆ ಹುಟ್ಟಿದ್ವಿ, ನಡ್ತೀವಿ. ಚಲೋ ಇತ್ತು. ರೂಟ್ಸ್ ಚಲೋ ಐತಿ ನೋಡಿರಿ, ರೂಟ್ಸ್ ಚಲೋ ಐತಿ ಮಸ್ತ್. ನಿನ್ನೆ ಸುತ್ತಾಡಿ ಎಲ್ಲ ಮಾಡಿ ಹೆಲ್ಮೆಟ್ ಇದು ಜಾಕೆಟ್ ತೊಗೊಂಡು, ರೈಡಿಂಗ್ ಜಾಕೆಟ್ ಹೊಸದು ಬೈಸನ್ ಬೇಕಂತೇಳಿ ಬೈಸನ್ ಜೊತೆ ರೇಂಜ್ ಜಾಕೆಟ್ ಕೊಟ್ಟರು. ಅದಾದಮೇಲೆ ಥರ್ಮಲ್ ಜಾಕೆಟ್ ಕೊಟ್ಟರು. ಇವತ್ತು ಬ್ಯಾಗ್ ತರಬಾರ್ದು ಅಂತ ವಿಚಾರ ಮಾಡಿ ಅದು ತರೋನು. ರೇಂಜ್ ಜಾಕೆಟ್ ಹತ್ರ ಹಾಕೋದು, ನೀರಿನ ಬಾಟ್ಲಿ ಹಾಕೋದು ವಿಚಾರ ಮಾಡಿದ್ನಿ. ನೋಡ್ರೆ ನೀರಿನ ಬಾಟ್ಲಿ ರೇಂಜ್ ಜಾಕೆಟ್ ಅಲ್ಲೇ ಇಟ್ಟು ಖಾಲಿ ಬ್ಯಾಗ್ ತೊಗೊಂಡಿದ್ದೀನಿ ಮನೆಯಾಗಿಂದ. ಈಗ ಏನು ಹೇಳಿ, ಯಾವ ಇದ್ರ ಮ್ಯಾಗ ಹೇಳಿ ಮಾತಾಡ್ಬೇಕೀಗ. ಏನು ಟರ್ನಿಂಗು
ಗೊತ್ತಿಲ್ಲ. ಇಲ್ಲೊಂದು ಎಂಟ್ರಿ ಗೇಟ್ ಇತ್ತು, ಒಂದು ಲೀಕ್ ಇತ್ತು. ಒಳಗೆ ತಿರುಗಿದ್ದೀವಿ, ಹೊಂಟಿದ್ವಿ. ಈ ಊರಿಂದ ಒಳಗೆ ಹೋಗ್ಬೇಕಂತೆ. ಇಲ್ಲಿಂದ ಒಳಗೆ ಹೋಗಿ ಒಳಗೊಂದು ಸಣ್ಣ ರೋಡ್ ಇದೆ, ಆ ರೋಡಿಂದ ಒಳಗೆ ಹೋಗ್ಬೇಕು. ಅಲ್ಲಿಂದ ಫಾರೆಸ್ಟ್ ಅದು ಐತೆ, ಫಾರೆಸ್ಟ್ ಸ್ಟ್ರೇಟ್ ಹೋಗ್ಬೇಕು. ಅಕಾರ್ಡಿಂಗ್ ಟು ಲೋಕಲ್ ಸಿಟಿಸನ್ಸ್. ಇಲ್ಲಿಂದ ಒಳಗೆ ಹೋಗಬೇಕು ಸ್ಟ್ರೇಟು. ಇಲ್ಲಿಂದ ಫಾರೆಸ್ಟ್ ಐತಿ. ಈಗ ನಮ್ಮ ಟೀಮ್ ಮೆಂಬರ್ಸ್ ಬರತ್ತಾರೆ, ಇನ್ನೂ 2-3 ಮಂದಿ. ಅವ್ರು ಬರೋ ವೆಯ್ಟ್ ಮಾಡತ್ತೀವಿ. ಅವ್ರು ಬಂದ್ಮೇಲೆ ಈಗ ಮುಂದೆ ಹೋಗಿ ಯಾರ್ಯಾರು ಸ್ವಲ್ಪ ಚೆಕ್ ಮಾಡಕ್ಕೆ ಬರ್ತಾರೋ ಹೆಂಗೇನೆ ರೂಟ್ ಅದೆಲ್ಲ, ಅಷ್ಟಕ್ಕೆ ನಾವಿಲ್ಲಿ ವೆಯ್ಟ್ ಮಾಡ್ತೇವೆ. ಲೋಕಲ್ಸ್ ಇದರ ನೀರಿಲ್ಲ ಅಂತೆ, ಕರೆ ಕಾರ್ಡ್ ನೋಡ್ಕೊಂಬರ್ಬೋದು. ನೋಡೋಣ ಹೆಂಗಿದೆ. ಹೋಗ್ತಾ ಇದ್ದಾಗ ಆದರೂ ಕಾರ್ಡ್ ನೋಡೋದ್ರೆ ಕಾರ್ಡ್ ನೋಡೋದು. ಬರೋ 1 ಕಿಲೋಮೀಟ್ರ್ ಆಫ್ ರೋಡಿಂಗ್ ಆಯಿತು. ಇಲ್ಲೊಂದು ಸ್ವಲ್ಪ ಆಫ್ ರೋಡಿಂಗ್ ರನ್ ಆಗೋದಕ್ಕೆ. ಗ್ರೇಟ್. ಸೊ ನಾನು ರೋಡ್ ಬ್ಲಾಕ್ ಮಾಡಿದ್ದೆ ನನ್ನ ತಪ್ಪು, ಮುಂದೆ ಸೈಡಿಲ್ಲ ಕಂಡಿರೋದು. ಸೊ ಇಲ್ಲಿಂದ ಈಗ ರೈಡ್ ತೊಗೊಂಡು ಮೇಲೆ ಹೋಗ್ಬೇಕು ಇಲ್ಲಿಂದ. ಸೊ ಸೈಡಿಂದ ಹೋಗೋಣ. ಎಲ್ಲ ಕಾಜಾಬ್ರವನು ಇಲ್ಲಿಂದ ಆಯಿತು ರೈಟು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದಿದ್ದು. ನೋಡೋಣ ಹೇಗೆ ಹೋಗ್ತದೆ. ನೋಡೋಣ ಹಾಕೋದ್ರಿಂದ ಸೇರಿಸೋದು ಎಕ್ಸ್ಪೀರಿಯೆನ್ಸು. ಮೇಡ್ ಫಾರ್ ಆಲ್ ರೋಡ್ಸ್, ಮೇಡ್ ಫಾರ್ ನೋ ರೋಡ್ಸ್. ಹಿಮಾಲಯನ್ ಕ್ರಾಸ್ ಆಯಿತು. ಈಗ ಮೇಲೆ ಹೋಗೋದು. ಅವಾಗ Oh my God! This was amazing, man. ಕಾಡದಲ್ಲಿ ಸ್ಟ್ರೇಟ್ ಆಫ್ ರೋಡಿಂಗು ಒಳಗೆ ಹೋಗೋದಿದೆ. ನೋಡೋಣ. ಸೊ ಇಲ್ಲಿಂದ 2 ರೂಟ್ ಹೋಗಿದೆ. ಒಂದು ರೂಟ್ ನೋಡಿ ಬರ್ತಾರಂತೆ, ಒಬ್ಬರು ಇನ್ನೊಬ್ಬರು ಬೇರೆ ರೂಟ್ ನೋಡಿ ಬರ್ತಾರೋ. ಅದಾದಮೇಲೆ ಯಾವ ರೂಟ್ ಫಿಕ್ಸ್ ಆಕೈತೆ ಆ ರೂಟಿಂದ ನಾವು ಕೆಳಗೆ ಹೋಗೋದು. ಇಲ್ಲ ರೂಟನ್ನು ನೋಡೋಣ ಅನ್ಸೈತೆ ಪಕ್ಕ ಗ್ಯಾರಂಟಿಡ್ ಆಫ್ ರೋಡಿಂಗ್ ಆಗೋದೈತಿ. ಮಾಡೋಣ ಆಫ್ ರೋಡಿಂಗು ಹತ್ರಗೊಂದು ಅಡ್ವೆಂಚರ್ ಮಜಾ ಐತಿ. ಅದ್ರ ಸಲುವಾಗಿ ಬೈಕ್ ಮಾಡಿದೈತಿದೆ. ಗಜನಷ್ಟು ಬರತ್ತಾರೆ, ಎಲ್ಲ ಪೂರ ಟೀಮ್ ಬರೋದೈತಿ. ಬಂದು ಸಲ ಕೆಳಗೆ ನೋಡ್ಕೊಂಡು ಬರ್ತಾರೆ. ನೋಡ್ರಿ ರೂಟ್ ಫಿಕ್ಸ್ ಆಗೈತಿ. ಬೈಕ್ ಎಲ್ಲ ಕೆಳಗಿಳ ಸರಿಯಿಂದ ಆಫ್ ರೋಡಿಂಗ್ ತೋರಿಸೋಣ ಎಲ್ಲರಿಗೂ. Struggle of off-roading. Number plate inspector. Off ಇದೆಯಲ್ಲ ಗಾಡಿ ಆಫ್ ಇದೆ, ನಾವು ಆಫ್ ಇಲ್ಲ.
ಸ್ಟ್ಯಾಂಡಿಂಗ್ ಕರೆಕ್ಟ್. ಎಂತದು ಡೈಲಾಗ್, ನಂದೇ ಏರಿಯಾ ನಂದೇ ಗೊರಿಲ್ಲ ತೇಜಸ್ವನ್ನ ಕೇಳಲಿಕ್ಕೆ ಹೋಗ್ಬೇಡಿ, ಅವ್ರ ಪಾಡಿಗೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಸೂಪರ್ ಸೂಪರ್. ಸಾರಿ ಗೈಸ್, ಐ ಫಾರ್ಗಾಟ್ ಟು ಕ್ಯಾಪ್ಚರ್ ಗೊರಿಲ್ಲಾ ಸ್ಟಾರ್ಟ್ ನಡೆದಿತ್ತು, ಅದು ಕ್ಯಾಪ್ಚರ್ ಮಾಡೋದು ಮರೆತೆ ಬೈಕ್ ನೋಡ್ತಾ. ಸಾರಿ. ಕಮಾನ್ ಕಮಾನ್ ಗೊರಿಲ್ಲಾ ಕಮಾನ್. ಇಲ್ಲ ಟಚ್ ಆಗುತ್ತೆ. ಈ ಆಂಗ್ಲಲ್ಲಿ ಕಾಲ್ ಸಿಗಲ್ಲ. ಹೌದು, ಒಂದೇ ಸ್ವಿಚ್. ಹೌದು, ನಿಲ್ಸಲೇಬಾರ್ದು. ಇಲ್ಲೇ ಬರ್ಬೇಕಾಯ್ತು ಬ್ರೋ ನೀವು ಇದ್ಮೇಲೆ. ಅದು ಕಲ್ಲಿನ ಸ್ಲಿಪ್ಪರ್ ಅನಿಸ್ತು. ಏನಿಲ್ಲ ಏನಾಗಲಿಲ್ಲ. ಏನಾಗಿಲ್ಲ, ಕಾಲೇನಾಗಿಲ್ಲಲ್ಲ. ಕಾಲಿನಾಗಿಲ್ಲ ಸರ್. ಎಲ್ಲ ಅರ್ಜೆಂಟ್ ಇಲ್ಲ, ಆರಾಮ. ನಿಧಾನ ಸಾವಕಾಶ. ಗಾಡಿ ಆಫ್ ಮಾಡ್ಕೊಂಡು ಕೂಡ ಬನ್ನಿ, ಏನಿಲ್ಲ, ಏನು ಅರ್ಜೆಂಟ್ ಇಲ್ಲ. ಅಲ್ಲಿಗೆ ಬಂದ್ರೆ ಬ್ಯಾಲೆನ್ಸ್ ಸಿಗಲ್ಲ ಅವರು. ಕಾಲು ಇಡ್ಲಿಕ್ಕೆ ಆಗಲ್ಲ. ಸಾವಕಾಶ ಬ್ರೋ, ಸಾವಕಾಶ. ಸ್ಲಿಪ್ ಆಗಲ್ಲ. ನಿಮ್ಗೆ ಆಫ್ ರೋಡಿಂಗ್ ಮಾಡೋದು ನಿಮ್ದು ಇದೆ. ಸ್ಕಿಡ್ ಆಗುತ್ತೆ ಹಿಂಗೆ. ಇಲ್ಲ ಅವರು ಬ್ಯಾಲೆನ್ಸ್ ಮಿಸ್ ಆಯ್ತು, ಕಾಲಿಡಕ್ಕೆ ಆಗಲಿಲ್ಲ ಅವ್ರಿಗೆ. ಬ್ರೋ ಬೇಡ ಬ್ರೋ, ಫಸ್ಟೇ ಕರೆಕ್ಟಾಗಿತ್ತು. ಅದಕ್ಕೆ ಇಲ್ಲಿಟ್ಟೆ. ಹೌದಾ? ಸೈಡಾಗಿ ಇನ್ನೊಬ್ರು ಬಂದರು. ನೆಕ್ಸ್ಟ್ ರೈಡರು ಸ್ಲೋ. ಬೇಡ ಅಜಿತ್ ಕರೆಕ್ಟಾಗಿ ಸೆಟ್ ಮಾಡ್ತಾನೆ. ಬಂದ್ರು ಸೈಡಾಗಿ. ಅದು ಅಲ್ಲೇ ಇರಲಿ. ಒಂದು ಶಾಟ್ ಬ್ರೋ, ನಿಲ್ಸಿಗೆ ಹೋಗ್ಬಿಡಿ ಅಲ್ಲಿ ತನಕ ಕೆಳಗಡೆ ಗಂಟೆ ಒಂದು ಶಾಟ್ ಹೋಗಿ. ಒಂದೇ ಕಡೆ ಹೋಗಿ ಬ್ಯಾಲೆನ್ಸ್ ಇರ್ತಾವಲ್ಲ, ಅದಕ್ಕೆ ABS ಆಫ್ ಇಲ್ಲ, ಅದಕ್ಕೆ ಕಲ್ಲಿದ್ದು ಸಪೋರ್ಟ್ ಮಾಡಿ ಇಲ್ಲಿಂದ ಬೈಕ್ ಇಳಿಸ್ಕೊಂಡು ಹೋದ್ವಿ. ಚೆನ್ನಾಗಿ ನಡೆಯೋಕೆ ಹೋದಂಥ ಜಾಗದ ಬೈಕ್ ಹಾಕಿದ್ವಿ. ಫಾಲ್ಸ್ ಅಂತ ಬಂದಿದ್ದು, ವಾಟರ್ ಐತೆ ಅಂತ ತಿಳ್ಕೊಂಡಿದ್ವಿ. ನಾವು ತಿಳ್ಕೊಂಡಿದ್ದು ಫಾಲ್ಸ್ ಆಯಿತು. ಹೊಂಟಿದ್ದೀವಿ, ಎಲ್ಲ ಒಣಗೈತಿ. ಮ್ಯಾಗಿನ ನನ್ನ ಜಾಕೆಟ್ ಒಂದು ಗರಂ ಪೂರ. ನಾವು ಕುಡಿಯೋ ನೀರು ತಂದಿಲ್ಲ, ಅದು ಹಂಗೆ ಹಾಕತ್ತೈತಿ. ಲಾಸ್ಟಿಗೆ ಬೈಕ್ ಮ್ಯಾಲೆ ಏರ್ಸೋದು ತೋರಿಸ್ತೀವಿ. ಅಲ್ಲೂ ಎಕ್ಸ್ಟ್ರೀಮ್ ಅಡ್ವೆಂಚರ್ ಆಗೋದೈತಿ. ಇಳಿಸೋದು ಈಸಿ ಇತ್ತು, ಏರ್ಸೋದು ಭಾಳ ಕಠಿಣ ಐತಿ. ಲಾಸ್ಟ್ನಾಗ ನೋಡ್ರಿ, ಏರಿಯಾ ಚಲೋ ಐತಿ.
ತಿರುಗಾಡೋದು. ಸೊ ಫಾಲ್ಸರ ನೀರಿಲ್ಲ, ಒಳಗಿಂದಾಗ ಹೋದ್ವಿ. ಆಲ್ಮೋಸ್ಟ್ 1 ಅವರ್ ಆಯಿತು. 1 ಅವರಿಂದ ತಿರ್ಗಾತೀವಿ. ಏನಿಲ್ಲ ಇಲ್ಲಿ, ಖಾಲಿ ಎಲ್ಲ. Come on, done. Go on. Come on. ವೆಹಿಕಲ್ ಬಂದ್ ಮಾಡಿ ಬ್ರೋ, ವೆಹಿಕಲ್ ಬಂದ್ ಮಾಡಿಬಿಡಿ. ಒಂದ್ಸಲ ಸೆಟ್ ಮಾಡಲಿ. ಟೇಕ್ 2. ಆಗಿಲ್ಲ ಅಂದ್ರೆ ಮೆಲ್ಲ ಹತ್ರ ಬಂದು ಮೆಲ್ಲ ಬ್ರೋ. ಆಗಿಲ್ಲ ಅಂದ್ರೆ ಹತ್ರ ಬಂದು ಜಸ್ಟ್ ಹಚ್ಚಿದ್ರು. ಬ್ರೋ ಸ್ವಲ್ಪ ಮುಂದೆ ತೊಗೊಳ್ಳಿ, ಹಿಂದೆ ಎಬ್ಬಿಸ್ಬಿಡಿ. Come on, yeah, done, ಇಂಜನ್ ಟಚ್ ಆಯ್ತು.
ಟಚ್ ಆಗ್ತದೆ ಬ್ರೋ ಅದು. ಹೆಚ್ಚು ಹಂಗೆ ಆಗುತ್ತೆ 100 ಕಮ್ಮಿ ಇದೆ ಅಲ್ಲಿ ಇಲ್ಲಿ ಆಡ್ತಾ ಇದ್ದಲ್ಲ ಆರಿ ಬೈಕ್ಸ್ ಆರ್ ಕೆಪೇಬಲ್ ಫಾರ್ ಎವ್ರಿಥಿಂಗ್. ಬ್ರೋ ಅಲ್ಲಿ ಬ್ರೋ ನನ್ನ ಪ್ಯಾಂಟ್ ಎಲ್ಲ ಹೋಯ್ತು ಬ್ರೋ ಫುಲ್ ಜಾಕೆಟ್ ನೋಡಿ ಅಲ್ಲೆಲ್ಲ ಕಿಕ್ ಹೋಗ್ತಿದೆ. ಸೆಕೆಂಡ್ ಹ್ಯಾಂಡ್ ಪ್ಯಾಂಟ್ ಸಕ್ಕತ್ತಾಗಿದೆ. ಒಂದು ಸ್ವಲ್ಪ ದೂರ ನಿಲ್ತೀನಿ. ಇಲ್ಲ ಇಲ್ಲಿ ಹೋಗುತ್ತೆ ಗೊರಿಲ್ಲಾ ಕೆಪೇಬಲ್ ಫಾರ್ ಎವ್ರಿಥಿಂಗ್. ಓ ಸೂಪರ್. ಎಲ್ಲರೂ ಬಂದರು, ಗಾಡಿ ಮ್ಯಾಗ ಎರ್ಸಿದಾರು. ನಾನು ತಯಾರು ಮಾಡ್ತೀನಿ ವಾಪಸ್ಸು. ಅದು ಗೊಬ್ಬರ ಎಲ್ಲ ತೆಗೆದಿದ್ದೆ, ವಾಪಸ್ ಗೊಬ್ಬರ ಹಚ್ಚಿ ಸ್ವಲ್ಪ ಸೈಡ್ಗೆಲ್ಲ ಚೆಕ್ ಮಾಡಿ, ಟೈರ್ಗೆಲ್ಲ ಚೆಕ್ ಮಾಡಿದ್ದೆ ಕರೆಕ್ಟು. ಎಲ್ಲ ಇಂಜಿನ್ಗಳು ಹತ್ತಿರಬಾರ್ದು, ಕರೆಕ್ಟ್ ಐತಲ್ಲ. ಹೆಲ್ಮೆಟ್ ಸೇಫ್ ಐತಿ. ಎಲ್ಲರದ್ದು ಬೆಸ್ಟ್ ಆಯಿತು, ಎಂಜಾಯಬಲ್ ರೈಡು. ಅದ್ರ ಮಜಾ ಬಂತು, ಹರಿದು ಹಂಗ್ಲೋಲ್ ಆಯಿತು. ಗೊರಿಲ್ಲ ನೋಡ್ರಿ, ಗೊರಿಲ್ಲ ಕ್ರೂಸಿಂಗ್ ಬೈಕ್ ಅಂತಾರು ನೋಡ್ರಿ. ಗೊರಿಲ್ಲದಿಂದ ಸ್ಟಂಟ್ ಹೆಂಗಾಯಿತು, ಮಜಾ ಬಂತದ್ರಿ. ಅದೇ ಬೆಳಗ್ಗೆ ನೀರು ಕುಡಿದ್ರೆ ಬೆಳಗ್ಗೆ 6 ಗಂಟೆಯಿಂದ 10 ಆಗೈತಿ. 4 ತಾಸು ಆಯ್ತು ನೀರು ಕುಡ್ದಿಲ್ಲ. ಬಿಸಿಲು ಐತಿ, ಬಿಸಿಲು ಮೇವ್ರು ನೋಡತ್ತಿರ್ಬೇಕು. ರೈಡ್ ಇಸ್ ಡನ್, ಹೊಡ್ತಿದ್ದೀವಿ. ಸಾವಕಾಶ ಬಿಡ, ಸಾವಕಾಶ. Ramai ಹೋಗಿ ವಾಪಸ್ ಈಗ.
ಎಕ್ಸೈಟಿಂಗ್ ರೈಡ್ ಇತ್ತು, ಮಸ್ತಿತ್ತು. ಹಂಗ್ಲೋಲ್ ಹಾಕಿತ್ತು ನಡಕ, ಆದರೆ ಮುಗಿಸಿದ್ದು ಹೆಂಗಾರೆ. ಪಾರ್ಕಿಂಗ್ ಬೈಕ್ ಪಾರ್ಕ್ ಮಾಡಿದ್ವಿ. ಸೊ ಹೋಗೋಣ, ಹೋಗಿತ್ತು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ. ಬಾಯ್ ಬಾಯ್.